ಕಾಂಗ್ರೆಸ್ ಸರ್ಕಾರ ಹೊಸ ವರ್ಷಕ್ಕೆ ಜನಸಾಮಾನ್ಯರಿಗೆ ಶಾಕ್ ಕೊಟ್ಟಿದೆ. ಸರ್ಕಾರಿ ಸಾರಿಗೆ ಬಸ್ ಟಿಕೆಟ್ ದರವನ್ನು 15% ಏರಿಸಿದ್ದಾರೆ. ಇದಕ್ಕೆ ಪ್ರತಿಪಕ್ಷ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಹೀಗಾಗಿ ಜನರಿಗೆ ಹೂ ನೀಡಿ ಕ್ಷಮೆ ಯಾಚಿಸಿ ವಿಭಿನ್ನವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ರು. ಅದರ ಒಂದು ವರದಿ ನಿಮ್ಮ ಮುಂದೆ. ಇದು ಬಿಜೆಪಿ ನಾಯಕರ ವಿಭಿನ್ನ ಪ್ರತಿಭಟನೆ. ರಾಜ್ಯ ಸರ್ಕಾರ 15% ಸಾರಿಗೆ ಟಿಕೆಟ್ ಏರಿಕೆ ಖಂಡಿಸಿ ಬೆಂಗಳೂರಿನಲ್ಲಿ ನಡೆಸಿದ ಪ್ರತಿಭಟನೆ. ವಿಪಕ್ಷ ನಾಯಕರು ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬಂದು ಪ್ರಯಾಣಿಕರಿಗೆ ಹೂ ನೀಡಿ ಕ್ಷಮಿಸಿಬಿಡಿ ನಮ್ಮನ್ನ ಅಂತ ಹೇಳಿದರು. ಆಡಳಿತಾರೂಢ ಸರ್ಕಾರವು ಬಸ್ ಟಿಕೆಟ್ ದರ ಏರಿಕೆ ಖಂಡಿಸಿ ವಿಶಿಷ್ಟವಾಗಿ ಪ್ರತಿಭಟಿಸಿ ಗಮನ ಸೆಳೆದಿದ್ದಾರೆ. ಇದೇ ಟೈಮ್ನಲ್ಲಿ ನಂಬಿಕೆ ದ್ರೋಹ ಬಗೆದು ಲೂಟಿ ಮಾಡಲು ಹೊರಟಿರುವ ಸರ್ಕಾರ ಅಂತ ಅಶೋಕ ಕಿಡಿಕಾರಿದ್ದಾರೆ. ಸುಣ್ಣದಲ್ಲಿ ಕಲ್ಲಿರುತ್ತೆ, ಸುಣ್ಕಲ್ಲು ಅಂತೀವಿ ನಾವು. ಹಾಲಲ್ಲಿ ಕಲ್ಲು ಹಾಕೋರು ಯಾರಾದ್ರೂ ದುರುಳು ಇದ್ರೆ ಈ ಕಾಂಗ್ರೆಸ್ ಹಾಲ್ಗೂ ಕಲ್ಲು ಹಾಕಿ ಹಾಲ್ಗೂ ನೀವು 50 ರೂಪಾಯಿ ಮಾಡಿಬಿಟ್ಟು ಅದನ್ನು ಜಾಸ್ತಿ ಮಾಡಿಬಿಟ್ಟು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ, ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ, ಮನೆ ತೆರಿಗೆ ಜಾಸ್ತಿ ಮಾಡಿದ್ರಿ, ಕರೆಂಟ್ ಚಾರ್ಜ್ ಜಾಸ್ತಿ ಮಾಡಿದ್ರಿ. ಈಗ ಮತ್ತೆ ಹಾಲಿನ ತೆರಿಗೆಯನ್ನು ಜಾಸ್ತಿ ಮಾಡೋಕ್ಕೆ ಅವಾಗ ರೆಡಿ ಮಾಡ್ತಾರೆ. ಈಗ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಮೀಡಿಯಾದವ್ರು ಕೂಗಾಡ್ರಿ, ನೀವು ಕೂಗಾಡಿದ್ರು ನಾನು ನೀರಿನ ತೆರಿಗೆಯನ್ನು ಜಾಸ್ತಿ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಇನ್ನೊಬ್ಬ ಯಾವುದೋ ಮಂತ್ರಿ ಹೋಗಿ ತಲೆ ಕೆಟ್ಟು ನದಿ ನೀರಿಗೂ ಟ್ಯಾಕ್ಸ್ ಹಾಕ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಡಿ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ಸೇರಿದಂತೆ 4 ನಿಗಮದ ಬಸ್ ಟಿಕೆಟ್ ದರವನ್ನು 15% ಏರಿಕೆ ಅನಿವಾರ್ಯವಾಗಿತ್ತು. ಇದಕ್ಕೆಲ್ಲ ಈ ಹಿಂದಿನ ಸರ್ಕಾರವೇ ನೇರ ಹೊಣೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆರೋಪ ಮಾಡಿದ್ದಾರೆ. ಸಾರಿಗೆ ನಿಗಮಗಳಿಗೆ 5,000 ಕೋಟಿ ಬಿಜೆಪಿ ಸರ್ಕಾರ ಇದ್ದಾಗಲೇ ಸಾಲವಿತ್ತು. ಆ ಸಾಲವನ್ನ ಕಾಂಗ್ರೆಸ್ ಸರ್ಕಾರ ತೀರಿಸ್ತಾ ಇದೆ ಅಂತ ಬಿಜೆಪಿ ಪ್ರತಿಭಟನೆಗೆ ಟಾಂಗ್ ಕೊಟ್ರು. ಅಲ್ಲದೆ ಇದೇ ವಿಚಾರದ ಕುರಿತಂತೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅಲ್ಲೂ ಕೂಡ ಕೆಲ ವಿಚಾರಗಳನ್ನು ತಿಳಿಸಿದ್ರು. ಅಧಿಕಾರ ವಹಿಸಿಕೊಂಡಾಗ 5,900,000 ಎಷ್ಟು 5,900 ಕೋಟಿ 5,900 ಕೋಟಿ ಸಾಲ ಇಟ್ಟೋಗಿದ್ರು. ಪ್ರಾವಿಡೆಂಟ್ ಫಂಡು, ಗ್ರ್ಯಾಚುಯಿಟಿ, ಬಿಲ್ಸ್ ಬಾಕಿ, ಮತ್ತು 2023ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಅದು 23ರಲ್ಲಿ ವೇತನ ಪರಿಷ್ಕರಣೆ ಮಾಡಿದ್ರು. 1 ಪೈಸಾ ಕೊಡಲಿಲ್ಲ, ಬಡ್ಜೆಟಲ್ಲೂ ಪ್ರಾವಿಷನ್ ಮಾಡಲಿಲ್ಲ. ಎಲ್ಲ ಸೇರಿ 5,900 ಕೋಟಿ ನಾನು ಮಂತ್ರಿ ಆದಾಗ ಇವರು ಸಾಲ ಇಟ್ಬಿಟ್ಟೋಗಿದ್ರು. ಆಮೇಲೆ ನಾನು 2017ರಲ್ಲಿ ನಾನು ಹೋಮ್ ಮಿನಿಸ್ಟರ್ ಆದಾಗ ಆವಾಗ ಬರೀ 13,71,00,000 ಮಾತ್ರ ಬಾಕಿ ಇತ್ತು. ಎಷ್ಟು 13,71,00,000 ಮಾತ್ರ ಆಗ ಬಾಕಿ ಇತ್ತು. ಇವರು ನಮಗೆ 5,900 ಕೋಟಿ ಸಾಲ ಇಟ್ಟು ಬಿ ಜೆ ಪಿ ಹೋಗಿದ್ದರಿಂದ ನಮಗೆ ಈಗ ವೇತನ ಪರಿಷ್ಕರಣೆ ಸ್ವಲ್ಪ ಅನಿವಾರ್ಯ ಆಯಿತು. ಒಟ್ಟಾರೆ ಸರ್ಕಾರ ಒಂದರ ಮೇಲೊಂದು ಬೆಲೆ ಏರಿಕೆಯ ಶಾಕ್ ಕೊಡ್ತಿದೆ ಅನ್ನೋದು ಜನರ ಆರೋಪ. ಜನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಇತ್ತ ವಿಪಕ್ಷ ನಾಯಕರು ಬೀದಿಗಿಳಿದು ಸರ್ಕಾರದ ವಿರುದ್ಧ ಗುಡುತ್ತಿದ್ದಾರೆ. ಬೆಲೆ ಏರಿಕೆ ಬಿಸಿ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಕಾದು ನೋಡಬೇಕು. ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.